ನಮಸ್ಕಾರ. ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮಾರ್ಚ್ 5ರಂದು ವಾಂಖೇಡೆ ಮೈದಾನದಲ್ಲಿ ಸೆಮಿಫೈನಲ್ 2 ಪಂದ್ಯ ಆರಂಭವಾಗಲಿದ್ದು, ಈ ಒಂದು ಪಂದ್ಯಕ್ಕೆ ಮೀಸಲು ದಿನ ಇರುತ್ತಾ, ಮಳೆ ಬಂದರೆ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಭಾರತ ತಂಡ ಇಂಗ್ಲೆಂಡ್ ತಂಡವನ್ನು ಸೆಮಿಫೈನಲ್ನಲ್ಲಿ ಮಣಿಸಿ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಪಂದ್ಯಕ್ಕಾಗಿ ಮೀಸಲು ದಿನ ಇರುತ್ತಾ ಅಂತ ಕೇಳ್ತಾ ಹೋದರೆ ಹೌದು. ಇನ್ನು ಮೀಸಲು ದಿನ ಅಂದರೆ ಗ್ರೂಪ್ 1 ಮತ್ತು ಗ್ರೂಪ್ 2 ತಂಡಗಳಿಗೂ ಕೂಡ ಮೀಸಲು ದಿನ ಸೆಮಿಫೈನಲ್ಗೆ ಇರಲಿದೆ. ಇನ್ನು ಪಂದ್ಯದ ದಿನ ಮಳೆ ಆಟಕ್ಕೆ ಅಡ್ಡಿಪಡಿಸಿದರೆ ಪಂದ್ಯವು ಮರುದಿನ ಅಂದರೆ ಎಲ್ಲಿಂದ ಪಂದ್ಯವನ್ನು ನಿಲ್ಲಿಸಲಾಗಿರುತ್ತೋ ಅಲ್ಲಿಂದಲೇ ಪಂದ್ಯವನ್ನು ಆರಂಭ ಮಾಡಲಾಗುತ್ತದೆ. ಎಕ್ಸಾಂಪಲ್, ಇವಾಗ ಭಾರತ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿ 10 ಓವರ್ಗೆ 120 ರನ್ ಕಲೆ ಹಾಕಿದರೆ ಅಲ್ಲಿಂದಲೇ ಮರುದಿನ ಕೂಡ ಪಂದ್ಯವನ್ನು ಆರಂಭಿಸಲಾಗುತ್ತೆ. ಇನ್ನು ಮೀಸಲು ದಿನದ ಉದ್ದೇಶ ಏನೆಂದರೆ, ಇದು ಸೆಮಿಫೈನಲ್ ಪಂದ್ಯ ಆಗಿರುವುದರಿಂದ ಎರಡೂ ತಂಡಗಳಿಗೂ ಕೂಡ ಅಂದರೆ ಎರಡೂ ತಂಡಗಳಲ್ಲಿ ಒಂದು ತಂಡ ಫೈನಲ್ಗೆ ಎಂಟ್ರಿ ಕೊಡಬೇಕಾಗಿರುವುದರಿಂದ ರಿಸಲ್ಟ್ ಕೂಡ ಇಲ್ಲಿ ಅಷ್ಟೇ ಮುಖ್ಯವಾಗಲಿದೆ. ಹೀಗಾಗಿ ಎರಡೂ ತಂಡಗಳಿಗೂ ಕೂಡ ನ್ಯಾಯ ಒದಗಿಸುವ ಸಲುವಾಗಿ ಮೀಸಲು ದಿನವನ್ನು ಇಡಲಾಗಿದೆ. ಇನ್ನು ಕನಿಷ್ಠ ಓವರ್ನ ವಿಚಾರಕ್ಕೆ ಬರೋದಾದರೆ, ಸೆಮಿಫೈನಲ್ ಪಂದ್ಯಕ್ಕೆ ಮುಖ್ಯವಾಗಿ ಫಲಿತಾಂಶ ಹೊರಬರಬೇಕಾದರೆ ಪ್ರತಿ ತಂಡಗಳು ಕೂಡ ಮಿನಿಮಮ್ ಇಲ್ಲಾಂದರೂ 10 ಓವರ್ ಎದುರಿಸಲೇಬೇಕು. ಹೀಗಾಗಿ ಪಂದ್ಯ ವಿಳಂಬ ಮತ್ತು ಅಡಚಣೆಯಾದರೆ ಸಮಯ ಕಡಿಮೆ ಮಾಡಲು ಓವರ್ಗಳನ್ನು ಕೂಡ ಇಲ್ಲಿ ರಿಡ್ಯೂಸ್ ಮಾಡಲಾಗುವುದು. ಇನ್ನು ಸಮಯಕ್ಕೆ ತಕ್ಕಂತೆ ಓವರ್ಗಳನ್ನು ಕೂಡ ರಿಡ್ಯೂಸ್ ಮಾಡಲು ಅವಕಾಶ ಇದೆ. ಡಕ್ವರ್ತ್ ಲೂಯಿಸ್ ನಿಯಮದ ಅನ್ವಯ 10 ಓವರ್ ಪ್ರತಿಯೊಂದು ತಂಡಗಳು ಕೂಡ ಆಗಿದ್ದರೆ ಇಲ್ಲಿ ಡಕ್ವರ್ತ್ ಲೂಯಿಸ್ ನಿಯಮವನ್ನು ಕೂಡ ಅಳವಡಿಸಲಾಗುತ್ತೆ. ಅಂದರೆ ಎರಡೂ ತಂಡಗಳು ಕೂಡ ಮಿನಿಮಮ್ ಇಲ್ಲಾದರೂ 10 ಓವರ್ನ ಪಂದ್ಯ ಆಗಿದ್ದರೆ ಅಲ್ಲಿ ಡಿಎಲ್ಎಸ್ ಮೆಥಡ್ ಕೂಡ ಅನ್ವಯವಾಗಿ ಆ ಎರಡೂ 10 ಓವರ್ಗಳಲ್ಲಿ ಯಾವ ತಂಡ ರನ್ಗಳಲ್ಲಿ ಮುಂದೆ ಇರುತ್ತೋ ಆ ತಂಡಗಳಿಗೆ ನೇರವಾಗಿ ಫೈನಲ್ಗೆ ಅವಕಾಶವಿದೆ. ಇನ್ನು ಎರಡೂ ದಿನ ವಾಶೌಟ್ ಆಯಿತು ಅಂದರೆ ಏನು ಆಗಲಿದೆ ಅಂತ ನೋಡ್ತಾ ಬರೋದಾದರೆ, ಆರಂಭಿಕ ಮತ್ತು ಮೀಸಲು ದಿನ ಎರಡೂ ದಿನ ಆಟಕ್ಕೆ ಮಳೆಯಿಂದ ಅಡ್ಡಿಯಾಗಿ ಪಂದ್ಯ ನಿಂತು ಹೋದರೆ ರದ್ದಾದರೆ ಅಲ್ಲಿ ಸೂಪರ್ 8 ಅಂದರೆ 2ನೇ ಸುತ್ತಿನಲ್ಲಿ ಅಂಕಪಟ್ಟಿಯಲ್ಲಿ ಯಾವ ತಂಡ ಉತ್ತಮ ಸ್ಥಾನದಲ್ಲಿ ಇರುತ್ತೋ ಆ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಡಲಿದೆ. ಗ್ರೂಪ್ 1ನಲ್ಲಿ ಭಾರತ 2ನೇ ಸ್ಥಾನದಲ್ಲಿದ್ದರೆ ಇಂಗ್ಲೆಂಡ್ ತಂಡ ಗ್ರೂಪ್ 1ನಲ್ಲಿ 3ಕ್ಕೆ 3 ಪಂದ್ಯ ಗೆದ್ದು ನಂಬರ್ 1 ಇದೆ. ಹೀಗಾಗಿ ಪಂದ್ಯ ವಾಶೌಟ್ ಆದರೆ ನೇರವಾಗಿ ಇಂಗ್ಲೆಂಡ್ ತಂಡ ಇಲ್ಲಿ ಫೈನಲ್ಗೆ ಎಂಟ್ರಿ ಕೊಡಲಿದೆ. ಬಟ್ ಭಾರತೀಯ ಅಭಿಮಾನಿಗಳು ಈ ಒಂದು ಪಂದ್ಯ ನಡೆದು ಭಾರತ ಇಲ್ಲಿ ಗೆದ್ದು ಫೈನಲ್ಗೆ ಎಂಟ್ರಿ ಕೊಡಲಿ ಅಂತ ಆಶಿಸ್ತೀವಿ. ಬಟ್ ಈ ಒಂದು ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಹೆಡ್ ಟು ಹೆಡ್ ರೆಕಾರ್ಡ್ ವಿಚಾರಕ್ಕೆ ಬರೋದಾದರೆ, ಒಟ್ಟಾರೆಯಾಗಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ T20 ವಿಶ್ವಕಪ್ನಲ್ಲಿ 5 ಬಾರಿ ಮುಖಾಮುಖಿಯಾಗಿದ್ದು ಭಾರತ ಇದರಲ್ಲಿ 3 ಬಾರಿ ಗೆದ್ದರೆ ಇಂಗ್ಲೆಂಡ್ ತಂಡ 2 ಬಾರಿ ಗೆದ್ದಿದೆ. ಇನ್ನು ಸೆಮಿಫೈನಲ್ ವಿಚಾರಕ್ಕೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡ್ತಾ ಬರೋದಾದರೆ, ಒಟ್ಟಾರೆಯಾಗಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಮಿಫೈನಲ್ನಲ್ಲಿ ಇದು 3ನೇ ಬಾರಿಗೆ ಅಂತಲೇ ಹೇಳ್ಬೋದು. ಮೊದಲ ಬಾರಿಗೆ ಭಾರತ ಮತ್ತು ಇಂಗ್ಲೆಂಡ್ 2022ರಲ್ಲಿ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾಗಿದ್ದಾಗ 10 ವಿಕೆಟ್ಗಳಿಂದ ಭಾರತ ತಂಡವನ್ನು ಇಂಗ್ಲೆಂಡ್ ತಂಡ ಮಣಿಸಿತ್ತು. ಈ ಮೂಲಕ 2024ರಲ್ಲಿ 2ನೇ ಬಾರಿಗೆ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನು ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾದಾಗ ಭಾರತ ಇಲ್ಲಿ ಅದ್ಭುತ ಗೆಲುವನ್ನು ಇಂಗ್ಲೆಂಡ್ ವಿರುದ್ಧ ದಾಖಲಿಸಿ ಅದೇ ವರ್ಷವೇ ಟ್ರೋಫಿಯನ್ನು ಎತ್ತಿ ಹಿಡಿದಿತ್ತು. ಈ ಮೂಲಕ 2026ರಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮತ್ತೊಮ್ಮೆ ಈಗ 3ನೇ ಬಾರಿಗೆ ಈ ಒಂದು T20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಮುಖಾಮುಖಿಯಾದರೆ, ಒಟ್ಟಾರೆಯಾಗಿ ಇದು ಇಂಗ್ಲೆಂಡ್ ಮತ್ತು ಭಾರತ ನಡುವೆ T20 ವಿಶ್ವಕಪ್ನಲ್ಲಿ 6ನೇ ಬಾರಿಗೆ ಮುಖಾಮುಖಿ ಅಂತಲೇ ಹೇಳ್ಬೋದು. ಈ ಒಂದು ಪಂದ್ಯಕ್ಕೆ ಕೀ ಪ್ಲೇಯರ್ಸ್ ನೋಡ್ತಾ ಬರೋದಾದರೆ, ಟೀಮ್ ಇಂಡಿಯಾ ಪರವಾಗಿ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಜಸ್ಪ್ರೀತ್ ಬುಮ್ರಾ ಇವರು ಮ್ಯಾಚ್ ವಿನ್ನರ್ಗಳಾಗಿ ಟೀಮ್ ಇಂಡಿಯಾ ಪರವಾಗಿ ಹೊರಹೊಮ್ಮಲಿದ್ದಾರಂತ ನನ್ನ ಅನಿಸಿಕೆ. ಇಂಗ್ಲೆಂಡ್ ತಂಡದ ಪರವಾಗಿ ಫಿಲ್ ಸಾಲ್ಟ್, ಜಾಕೋಬ್ ಬೆಥೆಲ್, ವಿಲ್ ಜಾಕ್ಸ್, ಹ್ಯಾರಿ ಬ್ರೂಕ್, ಜೋಫ್ರಾ ಆರ್ಚರ್ ಇವರು ಇಂಗ್ಲೆಂಡ್ ತಂಡದ ಪರವಾಗಿ ಮ್ಯಾಚ್ ವಿನ್ನರ್ಗಳು ಆಗಲಿದೆ ಅಂತ ನನ್ನ ಅಭಿಪ್ರಾಯ. ಬಟ್ ಇಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಜೋಫ್ರಾ ಆರ್ಚರ್ ಮಧ್ಯೆ ಒಂದು ದೊಡ್ಡ ಪೈಪೋಟಿ ಏರ್ಪಡುವಂತರೂ ಸುಳ್ಳಲ್ಲ. ಸಂಜು ಸ್ಯಾಮ್ಸನ್ ಅವರಿಗೆ ಜೋಫ್ರಾ ಆರ್ಚರ್ ಅವರು T20 ಪಂದ್ಯಗಳಲ್ಲಿ ಸೀರೀಸ್ನಲ್ಲಿ ಕಾಟ ಕೊಟ್ಟಿದ್ದಾರೆ. ಬಟ್ ಸಂಜು ಸ್ಯಾಮ್ಸನ್ ಅವರು ಜೋಫ್ರಾ ಆರ್ಚರ್ ಅವರನ್ನು ಯಾವ ಥರ ಎದುರಿಸ್ತಾರಂತ ಕಾದು. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.